ಹಿರಿಯ ಶೆಟ್ಟಿಯವರ ಜನ್ಮ ಶತಾಬ್ದಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಸಮಸ್ತರನ್ನ ಜನ್ಮ ಶತಾಬ್ದಿ ಸಂಸ್ಮರಣೆ ಹಾಗೂ ಕೆ.ಆರ್. ಪಟೇಲ್ ಚಾರಿಟೇಬಲ್ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿ ಇಂದಿನ ಸಮಾರಂಭದಲ್ಲಿ ಆಗಮಿಸಿರುವ ಶಿಕ್ಷಣ ತಜ್ಞರು, ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ಮಾಜಿ ಆಡಳಿತ ಗರ್ಭದರ್ಶಿಗಳು, ಉದ್ಯಮಿಗಳು ಹಾಗೂ ನಮ್ಮ ಸಂಬಂಧಿಯಾದ ಶ್ರೀ ಬಿ.ಎಂ. ಸುಕುಮಾರ್ ಶೆಟ್ಟಿ ಅವರಿಗೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿಯ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಾಜಿ ಶಾಸಕರು, ಪ್ರಗತಿಪರ ಕೃಷಿಕರು, ರಾಜ್ಯ 3ನೇ ಹಣಕಾಸು ಆಯೋಗದ ಶಿಫಾರಸುಗಳ ಅನುಷ್ಠಾನ ಕಾರ್ಯಪಡೆಯ ಅಧ್ಯಕ್ಷರು ಹಾಗೂ ನನ್ನ ಅಜ್ಜ ಶ್ರೀ ಕೆ.ಆರ್. ಪಟೇಲ್ ವೀರೇಂದ್ರ ಶೆಟ್ಟರ ಒಡನಾಡಿಯೂ ಆದ ಶ್ರೀ ಎ.ಜಿ. ಕೊಡ್ಗೆ ಅವರಿಗೆ ಟ್ರಸ್ಟ್ನ ವಿಶ್ವಾಸ ಮಂಡಳಿಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿರುವ ಉತ್ತಮ ವಾಗ್ಮಿಗಳು, ಪ್ರಗತಿಪರ ಚಿಂತಕರು, ಶ್ರೀ ದುರ್ಗಾ ಪರಮೇಶ್ವರ ಪ್ರಥಮ ದರ್ಜೆ ಕಾಲೇಜು ಕಟ್ಟಿ ಇದರ ಪ್ರಾಂಶುಪಾಲರಾದ ಶ್ರೀ ಎಂ. ಬಾಲಕೃಷ್ಣ ಶೆಟ್ಟಿ ಇವರಿಗೆ ಟ್ರಸ್ಟ್ನ ವಿಶ್ವಸ್ತ ಮಂಡಳಿಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇವೆ. ಇಂದಿನ ಸಮಾರಂಭಕ್ಕೆ ಆಗಮಿಸಿರುವ ವಿಜಯಕುಮಾರ್ ಸೊರಕೆ, ಮಾಜಿ ಸಂಸದರು ಹಾಗೂ ಎಐಸಿಸಿ ಸೆಕ್ರೆಟರಿ ಇವರಿಗೆ ವಿಶ್ವಸ್ತ ಮಂಡಳಿಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಗೋಪಾಲ್ ಪೂಜಾರಿ, ಮಾಜಿ ಶಾಸಕರು, ಬೈಂದೂರು ಇವರನ್ನು ಆರ್ಥಿಕವಾಗಿ ವಿಶ್ವಸ್ತ ಮಂಡಳಿಯ ಪರವಾಗಿ ಸ್ವಾಗತಿಸುತ್ತೇನೆ. ಶ್ರೀ ಅಪ್ಪಣ್ಣ ಹೆಗ್ಡೆ, ಮಾಜಿ ಶಾಸಕರು ಇವರನ್ನು ವಿಶ್ವಸ್ತ ಮಂಡಳಿಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಬಸವರಾಜ್ ಅವರು, ಮಾಜಿ ಶಾಸಕರು ಇವರನ್ನು ವಿಶ್ವಸ್ತ ಮಂಡಳಿಯ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಕುಟುಂಬದ ಹಿತೈಷಿಗಳಿಗೆ, ಸ್ನೇಹಿತರಿಗೆ, ಮಾಧ್ಯಮ ಬಂಧುಗಳಿಗೆ ಹಾಗೂ ಸರ್ವರಿಗೂ ಟ್ರಸ್ಟ್ನ ವಿಶ್ವಸ್ತ ಮಂಡಳಿಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸುತ್ತೇನೆ. ಅಧ್ಯಕ್ಷರಾದ ಎ.ಜಿ. ಕೊಡ್ಗೆಯವರಿಗೆ, ಉದ್ಘಾಟಕರಾದ ಬಿ.ಎಂ. ಸುಕುಮಾರ್ ಶೆಟ್ಟಿ ಅವರಿಗೆ, ಸಂಸ್ಮರಣಾ ಭಾಷಣವನ್ನು ಮಾಡಲಿಕ್ಕಿರುವ ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಅವರಿಗೆ, ವಿಜಯಕುಮಾರ್ ಸೊರಕೆ ಅವರಿಗೆ, ಶ್ರೀ ಅಪ್ಪಣ್ಣ ಹೆಗಡೆ ಅವರಿಗೆ, ಶ್ರೀ ಗೋಪಾಲ್ ಪೂಜಾರಿ ಅವರಿಗೆ, ಬ್ರಹ್ಮಾವರ ಮಾಜಿ ಶಾಸಕರಾದ ಬಸವರಾಜ್ ಅವರು. ಇವೊಂದೆಲ್ಲ ಹೆಗಣಿಸಿ ಅವರ ಮುಂದಿನಲ್ಲಿ ಈ ಕೆ.ಆರ್. ಪಟೇಲ್ ಚಾರಿಟೇಬಲ್ ಟ್ರಸ್ಟನ್ನು ಆರಂಭ ಮಾಡುತ್ತಿದ್ದೇವೆ. ಕೆ.ಆರ್. ಪಟೇಲ್ಗಾಗಿ ಇಂದು ಬಾಳನ್ನು ಬಾಳಿದ ನಮ್ಮ ತಂದೆಯವರು ಈ ಪರಿಸರದಲ್ಲಿ ಸಮಾಜದ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಬಂದವರು. ಬಡಾವಣೆ ಹಾರಾಗಿಯಿಂದ ಕೋಟೇಶ್ವರವರೆಗೂ ಸಮಾಜದ ಎಲ್ಲ ವರ್ಗದ ಜನರೊಂದಿಗೆ ಬೆರೆತು ಸ್ಪಂದಿಸಿದವರು. ಇವತ್ತಿಗೂ ಈ ಎಲ್ಲ ಪ್ರದೇಶಗಳಲ್ಲಿ ನಮ್ಮ ತಂದೆಯವರ ಬಗ್ಗೆ ಆರಂಭ ಮಾಡುತ್ತಿದ್ದೇವೆ. ಇದು ಸಮಾಜ ನಮ್ಮ ಕುಟುಂಬದ ಮೇಲೆ ಇರುವ ಪ್ರೀತಿಯ ಅಭಿಮಾನಿಗಳಿಗೆ ಕಿರು ಸ್ಪಂದನೆಯಂತೆ ಆಗಿರುವ ಆರೋಗ್ಯ, ಶಿಕ್ಷಣ, ಪರಿಸರ ಮತ್ತು ಕೃಷಿ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ನಮ್ಮ ಮನೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ವಾತಾವರಣವನ್ನು ನಿರ್ಮಿಸುವುದು. ಇಂದು ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ನಡುವೆ ಅಂತರ ಬಹಳ ದೊಡ್ಡದಾಗಿಬಿಟ್ಟಿದೆ. ಅದರ ಪರವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿಭೆ ಸಾಮರ್ಥ್ಯ ಇರುವವರು ಅವಕಾಶ ವಂಚಿತರಾಗುತ್ತಿದ್ದಾರೆ. ಅಂತಹ ಅವಕಾಶ ವಂಚಿತರನ್ನು ಗುರುತಿಸಿ ಅವರಿಗೂ ಜಗತ್ತಿನ ಇತರರೊಂದಿಗೆ ಸಮಾನವಾಗಿ ಸ್ಪರ್ಧಿಸುವ ಅವಕಾಶವನ್ನು ರೂಪಿಸುವುದು ನಮ್ಮ ಮೂಲಭೂತ ಉದ್ದೇಶ. ಶಿಕ್ಷಣ, ಆರೋಗ್ಯ, ಪರಿಸರ ಮತ್ತು ಈ ಮೂರು ಮೂಲಸ್ತಂಭಗಳಲ್ಲಿ ಬದಲಾವಣೆಯನ್ನು ಸಾಧಿಸುವುದು ಸಾಧ್ಯವಾದರೆ ನಮ್ಮ ಈ ಕನಸು ಸಾಕಾರಗೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂಬುದು ನಮ್ಮ ಕುಟುಂಬದ ನಂಬಿಕೆ. ಈ ನಿಟ್ಟಿನಲ್ಲಿ ನಾವು ಮೊದಲ ಹೆಜ್ಜೆಯಾಗಿ ಈ ಟ್ರಸ್ಟ್ ಸ್ಥಾಪಿಸಿ ಇಂದು ಉದ್ಘಾಟನೆಗೊಳ್ಳುತ್ತೇವೆ. ಬಹಳ ತಾಂತ್ರಿಕವಾಗಿ ಇಂದು ಕೆಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಬಹಳ ವ್ಯವಸ್ಥಿತವಾಗಿ ಕಾರ್ಯ
ಸೇರಿಸುವ ಉದ್ದೇಶ ನಮ್ಮ ದೃಷ್ಟಿಯಿದೆ. ಈ ಕೆಲಸದಲ್ಲಿ ನೀವೆಲ್ಲ ನಮ್ಮ ಜೊತೆ ಕೈಗೂಡಿಸಬೇಕೆಂದು ಕೋರುತ್ತಾ ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್. ಹಿರಿಯರಾದಂಥ ಶ್ರೀಮತಿ ಕೊಡಿದವರೇ, ಈ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಮಾಡಿರ್ತಕ್ಕಂಥ ಹಿರಿಯ ಉದ್ಯಮಿ ಶ್ರೀಯುತ ಕುಮಾರ್ ಅವರೇ, ನಮ್ಮ ಕಟ್ಟಿ ಬೆಳೆಸಿರ್ತಕ್ಕಂಥ ಹಿರಿಯರಾದ ಶ್ರೀ ಅಪ್ಪಣ್ಣಯವರೇ, ಸಂಸದರಾದ ಶ್ರೀ ವಿನಯ್ ಕುಮಾರ್, ಮಾಜಿ ಸಂಸದರಾದ ಶ್ರೀ ವಿನಯ್ ಕುಮಾರ್, ಮಾಜಿ ಶಾಸಕರಾದ ಶ್ರೀ ಗೋಪಾಲ್ ಪೂಜಾರಿ, ಉಪಸ್ಥಿತರಿರುವಂಥ ಹುಯ್ಯಾರ ಪಟೇಲ್ ಪುತ್ರರಾದಂಥ ಶ್ರೀ ಸುಧಾಕರ್ ಅವರೇ, ಹುಯ್ಯಾರ ಪಟೇಲ್ರ ಅಭಿಮಾನಿಗಳು, ನಾನು ಬಹಳ ದೊಡ್ಡ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೇನೆ. ನಾನು ಇಕ್ಕಟ್ಟಿನಲ್ಲಿ ಕೇಳಿದರೆ ಹುಯ್ಯಾರ ಪಟೇಲ್ನೊಟ್ಟಿಗೆ ಒಡನಾಡಿದ ಎಷ್ಟೋ ಹಿರಿಯ ತಲೆಗಳಲ್ಲಿ ಇರುವ ಸಂದರ್ಭದಲ್ಲಿ ನಾನಿರುವ ಆಂತರಿಕವಾಗಿ ಬಂದಿರತಕ್ಕಂಥ ಬೃಹತ್ ವ್ಯಕ್ತಿತ್ವದ ಒಂದು ಚಿತ್ರಣವನ್ನು ಮಾಡೋದಕ್ಕೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಎಂಬ ಕಾರಣಕ್ಕೆ ಒಪ್ಪಿಕೊಂಡಿದ್ದೀನಿ. ನಾನು ಎಷ್ಟೇ ಹುಯ್ಯಾರ ಪಟೇಲ್ರನ್ನು ಕರೆದು ನಿಮ್ಮ ಎದುರುಗಡೆ ನಿಲ್ಲಿಸಿದರೂ ಸಹಿತ ಅದರ ಆಂಶಿಕವಾದ ಚಿತ್ರಣವಾದಕ್ಕೆ ಹೊರತು ಅದು ಸಮಗ್ರವಾದ ಚಿತ್ರಣ ಕೊಟ್ಟೆ ಅಂತಕ್ಕಂಥ ಜಾಸ್ತಿ ಹೊರತು ಅಹಂಕಾರ ಎಂದು ನನಗಿಲ್ಲ. ಅವರೊಟ್ಟಿಗೆ ಒಡನಾಡಿರ್ತಕ್ಕಂಥ ಏಜಿಂಗ್ಗಳಿವರು ವೇದಿಕೆ ಇರುವ ಸಂದರ್ಭದಲ್ಲಿ ನಾನು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೇನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಎಲ್ಲ ಪ್ರಜ್ಞೆಯೊಂದಿಗೆ ನಾನೊಂದು 15 ನಿಮಿಷಗಳ ಕಾಲ ನಿಮ್ಮ ಜೊತೆಗೆ ಮಾತನಾಡುವುದಕ್ಕೆ ನಿಂತಿದ್ದೇನೆ. ನಿಮ್ಮ ಅನುಮತಿ ಕೊಡ್ತೇನೆ. ಸಿಂಹಕ್ಕೆ ಯಾರು ಪಟ್ಟಾಭಿಷೇಕ ಮಾಡಿಲ್ಲ, ಅದಕ್ಕೆ ಒಂದಿನ ಸಿಂಹಾಸನದಲ್ಲಿ ಕೂರಿಸಿಯಕ್ಕೆ ಮೂರ್ತಾಭಿಷೇಕನವೂ ನಡೆದಿಲ್ಲ. ಸಿಂಹಕ್ಕೆ ನಾನು ರಾಜ ಅನ್ನೋದು ಗೊತ್ತಿಲ್ಲ. ಇಡೀ ಕಾಡಿನಲ್ಲಿರುವ ಯಾವ ಪ್ರಾಣಿಗೂ ಸಹಿತ ಸಿಂಹ ರಾಜ ಅಂತ ಗೊತ್ತಿಲ್ಲ. ಆದರೆ ಸಿಂಹಕ್ಕೆ ಇವತ್ತು ನಾವು ಆ ರಾಜ ಪದವಿ ಕಟ್ಟಿದ್ದು ಯಾಕಂತ ಹೇಳಿದ್ರೆ ಅದು ಸಿಂಹದ ವ್ಯಕ್ತಿತ್ವದಿಂದಲೇ ಅದಕ್ಕೆ ಇಡೀ ಕಾಡಿನ ರಾಜ ಅಂತ ಬಿರುದು ಬಂದರು. ಹಾಗೆ ಹುಯ್ಯಾರ ಪಟೇಲರಿಗೆ ಈ ಪರಿಸರದಲ್ಲಿ ಆ ಒಂದು ಸಿಂಹ ಸದೃಶವಾದ ವ್ಯಕ್ತಿತ್ವ ಇತ್ತು. ಅವರು ಯಾವ ಸಹಿತ ಪಟ್ಟದ ಮೇಲೆ ಹರಟಿ ಕೂರಿಸಲಿಲ್ಲ. ಆ ಸಿಂಹವನ್ನು ಸಹಿತ ಯಾರು ಕೂರಿಸಿದ ಹಾಗೆ ಈ ಮಹಾನ್ ವ್ಯಕ್ತಿಗೆ ಈ ಪರಿಸರದಲ್ಲಿ ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅಂತ ಒಂದು ವ್ಯಕ್ತಿ 100 ವರ್ಷ ಮುಗಿಸಿ ಅವರು ಹುಟ್ಟಿ 100 ವರ್ಷ ಮುಗಿದ್ರು. ಒಂದು ತೆಂಗಿನ ಮರವಿನ ಕೆಳಗೆ ಗರಿ ಬೀಳುವಾಗ ಸಹಿತ ಪ್ರತಿ ಗರಿಯೂ ಸಹಿತ ಮರವನ್ನು ರಚನೆ ಮಾಡಿಯೇ ಬಿದ್ದು ಹೋಗುತ್ತೆ. ಪ್ರತಿ ಗರಿಯೂ ಸಹಿತ ಕೆಳಗೆ ಬೀಳುವಾಗ ಒಂದು ಮಾರ್ಕ್ ಮಾಡ್ತಾರೆ ಆ ಮೂಲ ಕಾಂಡದಲ್ಲಿ. ಪ್ರತಿ ಗರಿ ಕೆಳಗಡೆ ಬಿದ್ದುವಂತ ಸಂದರ್ಭದಲ್ಲಿ ಪ್ರತಿಯೊಂದು ಗರಿಯ ಮೂಲಕ ಉದ್ದೇಶ ಅಂತ ಹೇಳಿದ್ರೆ ನಾನು ಈ ಮೂಲ ಕಾಂಡದ ಮೂಲ ಸಂಸ್ಕೃತಿಯಲ್ಲಿ ನಾನು ನಂಬಿಕೊಂಡಿದ್ದೇನೆ ಅಂತಕ್ಕಂಥದ್ದು ಆ ಗರಿ ಬಿದ್ದು ಅದರ ಬದುಕು ಎಲ್ಲೋ ನಾಶವಾದರೂ ಸಹಿತ ಅದು ತಾನು ಬಿಟ್ಟುವಾದಂತಹ ಒಂದು ಗಚ್ಚಿಗೆ ಅಲ್ಲ, ಅದು ಅತ್ಯಂತ ವಿಶೇಷವಾದದ್ದು. ಅಂತ ಒಂದು ಅತ್ಯಂತ ದೊಡ್ಡ ಈ ಹುಯ್ಯಾರ ಮನೆತನದಲ್ಲಿ, ಈ ಕೊಳತೆಗಳಿಗೆ ಸಂಬಂಧಪಟ್ಟ ಮನೆತನದಲ್ಲಿ ಅಂತ ಒಂದು ಶ್ರೇಷ್ಠವಾದ ಮಾತನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಶ್ರೀಯುತ ಹುಯ್ಯಾರ ದಿವಂಗತ ಹಿರೇನ್ ಶೆಟ್ಟಿ ಅವರು. 2 ರೀತಿ ಪಟೇಲರು ಇರ್ತಾರೆ. ಒಂದು ಹೆಸರುವಾಸಿ ಪಟೇಲರು, ಮತ್ತೊಂದು ಹೆಸರಿಗೆ ಪಟೇಲರು. ಪ್ರತಿ ಗ್ರಾಮದಲ್ಲೂ ಸಹಿತ ಒಬ್ಬೊಬ್ಬ ಪಟೇಲರು ಇರ್ತಾರೆ. ಅವರು ಹೆಸರಿಗೆ ಪಟೇಲರಾಗಿದ್ದಾರೆ. ಇನ್ನು ಕೆಲವರು ಹುಯ್ಯಾರ ಪಟೇಲ್ ಅಂತಂತಹ ಪಟೇಲರು ಹೆಸರುವಾಸಿ ಪಟೇಲರಾಗಿದ್ದಾರೆ. ಇದು ಹಿಂದೆ ಇರ್ತಕ್ಕಂಥ ಪ್ರತಿಷ್ಠಾನದ ಉದ್ಘಾಟನೆ ಈಗ ಈ ಸಂದರ್ಭದಲ್ಲಿ ನಡೆಯಿತು. ಹುಯ್ಯಾರ ಪಟೇಲರ ಕುಟುಂಬ ತಮ್ಮ ಪ್ರತಿಷ್ಠಾನದ ವೇದೋದ್ದೇಶಗಳನ್ನು ವಾಸಿಸಿದರು. ಈ ಪ್ರತಿಷ್ಠಾನದ ಯಶಸ್ಸಿಗೆ 3 ಸೂತ್ರಗಳನ್ನು ಅಳವಡಿಸಿಕೊಂಡ ಸಾಕು. ಈ ಪ್ರತಿಷ್ಠಾನದ ಏಳಿಗೆಗೆ ಬಾರದವರನ್ನು ಕಾಯಬೇಡಿ, ಬಂದವರನ್ನು ಕಾಯಿಸಬೇಡಿ. ಹಾಗೆ ನೀವು ಬಾರದವರಿಗೆ ಕಾಲೇ ಪ್ರತಿಷ್ಠಾನ ಅಭಿವೃದ್ಧಿ ಹೋಗುವುದಿಲ್ಲ. 2ನೇ ಸೂತ್ರ ಯಾವುದಂತ ಕೇಳಿದ್ರೆ ಪ್ರತಿಷ್ಠಾನಕ್ಕೆ ಕೊಡದವರನ್ನು ಕೇಳಬೇಡಿ, ಕೊಟ್ಟವರನ್ನು ಮರಿಬೇಡಿ. 3ನೇ ಸೂತ್ರ ಯಾವುದಂತ ಕೇಳಿದ್ರೆ ಸಿಗದವರನ್ನು ಹುಡುಕಬೇಡಿ, ಸಿಕ್ಕಿದವರನ್ನು ಬಿಡಬೇಡಿ. ಇಷ್ಟು ಮಂದಿ ಸಿಕ್ಕಿದವರ ಮೇಲೆ ನಾನು ಪ್ರತಿಷ್ಠಾನದ ಏಳಿಗೆಯಲ್ಲಿ ಬಿಟ್ಟು ಅಂತಂದ್ರೆ ಪ್ರತಿಷ್ಠಾನ ಯಶಸ್ಸನ್ನು ಕಾಣುವುದಿಲ್ಲ. ಈ 3 ಸೂತ್ರದ ಗುಣಾಗಿ ಮೇಲೆ ಈ ಪ್ರತಿಷ್ಠಾನ ಬೆಳೆದರೆ ಪ್ರತಿಷ್ಠಾನ ಉತ್ತುಂಗಕ್ಕೆ ಇರ್ತದೆ ಅಂತಕ್ಕಂಥ ಒಂದು ಶುಭಾಶಯವನ್ನು ಶುಭ ಹಾರೈಕೆಯನ್ನು ಮಾಡಿ ಹಿರೇನ್ ಶೆಟ್ಟರ ಬಗ್ಗೆ ಒಂದು ಮಾತು 6 ಗುಣಗಳ ವ್ಯಕ್ತಿ ಬೇಕಂತೆ. ಅವನ ಉದ್ಯಮಶೀಲತೆ ಇರಬೇಕು, ಅವನಿಗೆ ಸಾಹಸ ಇರಬೇಕು, ಧೈರ್ಯ ಇರಬೇಕು, ಬುದ್ಧಿ ಇರಬೇಕು, ಶಕ್ತಿ ಇರಬೇಕು, ಪರಾಕ್ರಮ ಇರಬೇಕು. ಈ 6 ಗುಣಗಳು ಯಾವ ವ್ಯಕ್ತಿಯಲ್ಲಿ ಇರ್ತದೋ ಆ ವ್ಯಕ್ತಿ ದೇವಸ್ಥಾನಕ್ಕೆ ಹೋಗಬೇಕಾದ ಅಗತ್ಯ ಇಲ್ಲ, ದೇವರಿಗೆ ತಲೆ ಮಾಡಬೇಕಾದ ಅಗತ್ಯ ಇಲ್ಲ.
ಇಲ್ಲ. ಈ ಆನುಗುಣಗಳು ಯಾವ ರೀತಿಯಲ್ಲಿ ಇರ್ತದೋ ಅಲ್ಲಿಗೆ ದೇವರು ಒಂದು ಆತ್ಮಾಗ್ತಾರೆ ಅಂತ ಒಂದು ಪ್ರಾರ್ಥನೆ ಮಾತ್ರ. ಹಾಗೆ ಈ ಆನುಗುಣಗಳನ್ನು ಮೈಗೂಡಿಸಿಕೊಂಡಿದ್ದರೆ ಒಂದು ಹಿರಿಯ ಚೇತನ ದಿವಂಗತ ಹುಯ್ಯಾರು ಬಟ್ಟೆ ವೀರೇಶ್ ಶೆಟ್ಟಿ ಅವರು. ಇದೆಲ್ಲ ಒಂದು ವಿಶೇಷ ಅಂತಂದ್ರೆ ಆರಾಡಿ 76ಕ್ಕೆ ಗ್ರಾಮಕ್ಕೆ ವೀರೇಶ್ ಶೆಟ್ಟರು ಪಟೇಲ್, ವೀರೇಶ್ ಶೆಟ್ಟರು ಬ್ರಹ್ಮವಾದ ಬಳಕಮನೆಯವರು. ಆದರೆ ಅವರ ಪಟೇಲಿಗೆ ಇದ್ದದ್ದು ಹುಯ್ಯಾರು ಅಂತಕ್ಕಂಥದ್ದು ಈ ಗ್ರಾಮಗಳಿಗೆ ಬರಬೇಕು ಒಂದು ಸಣ್ಣ ಒಂದು ಕೋಳಿ. ಆ ಕೋಳಿಗೆ ಪಟೇಲಿಗೆ ಹೆಸರು ಬರಬೇಕಾದ್ರೆ ಒಬ್ಬ ವ್ಯಕ್ತಿಯ ವರ್ಚಸ್ ಎಷ್ಟಿದೆ ಎಂಬುದು ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಗಮನಿಸಬೇಕಾಗುತ್ತೆ. ಉದ್ಯಮಶೀಲತೆ ಒಬ್ಬ ಯಶಸ್ವಿ ವ್ಯಕ್ತಿಗೆ ಬಗ್ಗೆ ಬಹಳ ಮುಖ್ಯವಾದ ವಿಚಾರ. ಅವರು ಉದ್ಯಮಶೀಲವಾಗಿ ಶುರು ಮಾಡಿದ್ದಾರೆ ಅಂತಕ್ಕಂಥ ವಿಚಾರದಲ್ಲಿ ಸುಧಾಕರ್ ಶೆಟ್ಟರು ಮಾಹಿತಿ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಉದ್ಯಮಕ್ಕಾಗಿ ಅವರು ಮುಂದುವರೆದು ಹೋಗಿದ್ದಾರೋ ಅದನ್ನು ಬಜೆಟ್ಗೆ ಮಾಡಿದ್ದೇವೆ ಉದ್ಯಮ ಸರಿಯಾಗಿ ಅವ್ರು ಮಾಡಲಿಲ್ಲ ಅಂತಕ್ಕಂಥ ವಿಚಾರ ಅರ್ಜುನ ಅವರಿಗೆ ಇತ್ತು. ಅವರು ಕಾರಣವಾಗಿ ಮಾತೃತ್ವ ಪಾಲ್ಗೊಳ್ಳಿರುವ ಸಂದರ್ಭದಲ್ಲಿ ಅಲ್ಲಿಗೂ ಸಹಿತ ಪಂಚಾಯತ್ಗೆ ಮಾಡಿಕೊಳ್ಳಿ ಅಂತಕ್ಕಂಥ ಜನ ಮುಂದಾದಾಗ ಅಲ್ಲಿ ನಾವು ಹೇಳಿರುತ್ತೆ ಹೊಡೆದ್ರೆ ಪಂಚಾಯತ್ಗೆ ಬೇಗ ಅಲ್ಲಿ ಇನ್ನೊಂದು ಕಲ್ಸ್ಕೊಡ್ತೇನೆ, ನಾನು ಜನ ಮೊದಲೇ ವಿಚಾರ ಮಾಡ್ತೇನೆ ಅಂತ ಹೇಳ್ತಕ್ಕಂಥ ಈ ಸಹಾನುಭೂತಿ ವ್ಯಕ್ತಿತ್ವ ಹೊಡೆಯಲು ಕಲ್ಸ್ಕೊಂಡಿದ್ದಾರೆ. ಸಾಹಸದಲ್ಲಿ ಅತ್ಯಂತ ವಿಶಿಷ್ಟವಾದ ರೀತಿ ಅವರು ಧೈರ್ಯ ಅವ್ರ ಹುಟ್ಟಾಗ ಅವ್ರ ಜೊತೆಗೆ ಹೋಗಿದೆ, ಬುದ್ಧಿ ಅವ್ರಿಗೆ ಸಾಕಷ್ಟಿದೆ, ಶಕ್ತಿ ಅವರ ಅಭಾವವಿದೆ, ಪರಾಕ್ರಮ ಅವರಿಗೆ ನಿನ್ನೆ 9ನೇ ಶತಮಾನದಲ್ಲಿ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕದಲ್ಲಿ ಪ್ರಪ್ರಥಮಪತಿ ಕಲ್ಯಾಣಮಾನದಲ್ಲಿ ಶ್ರೀದೇವರು ಮಾತು ಹೇಳ್ತಾರೆ. ಈ ಕನ್ನಡದ ನಾಡವர்கள், ಸುಮಟர்கள், ಕವಿಗಳು, ಸೂಕ್ತಗಳು, ಚಂದ್ರಗಳು, ಅಭಿನವಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯಂತ ಗತಿರಹಿತ ವಿವೇಕಿಗಳ ನಾಡವர்கள். ಈ ಎಲ್ಲ ಗುಣಗಳು ಈ ನಾಡವರ ಬಗ್ಗೆ ಶ್ರೀದೇವಿ ಹೇಳ್ತಾರೆ. ಕವಿಗಳು ಆದರೆ ಪಟೇಲರು ಕವಿಗಳಾಗಿದ್ದಾರೆ ಅಂತ ಹೇಳೋದಕ್ಕೆ ಯಾವಾಗಲಿಲ್ಲ. ಪ್ರಭುಗಳು ಆ ಪ್ರಭುತ್ವ ಶಕ್ತಿ ಅವರ ಖಂಡಿತತ್ವ ಇತ್ತು. ಜನವರ್ಗಳು ಬಹಳ ಮೃದುವಾದಂತಹ ಅರ್ಥ ಎತ್ತರವಲ್ಲದ ಇದ್ದಲ್ಲ ಮೃದು ಮಂತ್ರಿಮಂತ್ರಿ ಇರ್ತಕ್ಕಂಥ ವ್ಯಕ್ತಿತ್ವ ಹೊಂದಿದವರು. ಅರ್ಥ ಕುಗ್ಗವಲ್ಲ, ಇಂಥ ನೀಳಕಾಯವಲ್ಲ, ಅತ್ಯಂತ ದೃಢಕಾಯ. ಅಭಿಮಾನಿಗಳು ಹುಯ್ಯಾರು ಪಟೇಲರಿಗೆ ಅವರ ಅಭಿಮಾನಕ್ಕೆ ಧಕ್ಕೆ ಆದರೆ ಅವರು ಖಂಡಿತಕ್ಕೂ ಯಾವತ್ತೂ ಬಿಟ್ಟವಲ್ಲ. ಎಂತೆ ಮಾತಾಡಲಾದ ಸಹಿತ ತನ್ನ ವ್ಯಕ್ತಿತ್ವಕ್ಕೆ ನಾವು ರೂಪುಗೊಳ್ಳುವುದರಿಂದ ಬಂದರೆ ಅದನ್ನು ಅತ್ಯಂತ ಉಗ್ರವಾಗಿ ಪ್ರತಿಭಟಿಸಿದವರು. ಕುಸುಮಾದಪಿ ಕಟವರಾಣಿ ಅತ್ಯಂತ ವಜ್ರಾದಪಿ ಕಟವರಾಣಿ ಕುಸುಮಾದಪಿ ಮೃದುನಿ ವಜ್ರದಷ್ಟು ಕಠೋರವಾದ ವ್ಯಕ್ತಿತ್ವ ಮತ್ತೊಂದು ಕಡೆ, ಅತ್ಯಂತ ಹೂವಿಳಿತು ಮನುವಾದ ಮತ್ತೊಂದು ವ್ಯಕ್ತಿತ್ವ ಮತ್ತೊಂದು ಕಡೆ. ಇವೆಲ್ಲವನ್ನೂ ಸಂಪೂರ್ಣವಾಗಿ ಮಾಡಿಸಿಕೊಳ್ಳತಕ್ಕ ಮಹಾನುಭಾವರು. ಇಂತಹ ಪಟೇಲಿಕೆಯಲ್ಲಿ 3 ವಿಭಾಗದ ವ್ಯಕ್ತಿತ್ವ ಇರುತ್ತದೆ, 3 ವಿಭಾಗದ ಕೆಲಸ ನಡೀತಾರೆ. ಒಂದು ಪಟೇಲಿಕೆಯಲ್ಲಿ ಕಂದಾಯ ಜವಾಬ್ದಾರಿಯನ್ನು ಪಟೇಲರು ಮಾಡಿದರೆ ಅದೇ ಇಡೀ